ವಿಶೇಷವಾದಂತಹ ಸಾಂಬಾರು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದಕ್ಕೆ ಮಸ್ಗಾಯಿ ಅಂತ ಹೇಳ್ತಾರೆ. ಮಸ್ಗಾಯಿ ಅಂದರೆ ಯಾವ ಥರ ಮಾಡೋದು? ಮಸ್ಗಾಯಿ ಅಂದರೆ ಹೀರೆಕಾಯಲ್ಲಿ ಮಾಡ್ತಾರೆ. ನಮಗೆ ಇಷ್ಟ ಆಗಿರೋವಂಥ ತರಕಾರಿ ಜೊತೆಗೆ ಮಸ್ಗಾಯಿನ ಮಾಡ್ಬೋದು. ಅಂದರೆ ನಾವು ಮಸ್ಸೊಪ್ಪು ಯಾವ ಥರ ಮಾಡ್ತೀವಿ ಅದೇ ಥರ ಮಸ್ಗಾಯಿ ಮಾಡೋದು. ತುಂಬ ಟೇಸ್ಟಿಯಾಗಿರುವಂತಹ ಮಸ್ಗಾಯಿ ಯಾವ ಥರ ಮಾಡೋದು ಅಂತ ತೊಗೊಂಡು ಬಂದಿದ್ದೀನಿ. ತುಂಬ ಹೆಚ್ಚು ರುಚಿ ಕೊಡುತ್ತೆ ಇದು. ಯಾಕೆಂದರೆ ಇದಕ್ಕೆ ಹಾಕಿರೋಂತಹ ತರಕಾರಿನೇ ಅಂಥದ್ದು. ಯಾವ ತರಕಾರಿ ಅಂತೀರಾ? ಪೂರ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ರುಚಿಯಾಗಿರುವಂತಹ ಸ್ಪೆಷಲ್ ಆಗಿರುವಂತಹ ಮಸ್ಗಾಯಿ ಯಾವ ಥರ ಮಾಡೋದು ಅಂತ ನೀವು ಪೂರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ಮುದ್ದೆಗಾಗಲಿ ಅಥವಾ ಅನ್ನಕ್ಕಾಗಲಿ ಅಥವಾ ಚಪಾತಿಗಾಗಲಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುವಂತಹ ಈ ಮಸ್ಗಾಯಿನ ಆ ವಿಶೇಷವಾದಂತಹ ತರಕಾರಿ ಯಾವುದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ನಾನು ನಿಮ್ಮ ಸುಚಿತ್ರ, ಚಿತ್ರಾಸ್ ಕಿಚನಿಂದ. ಬನ್ನಿ ಮಸ್ಗಾಯಿನ ಯಾವ ಥರ ಮಾಡೋದು ಅಂತ ನೋಡೋಣ. ವಿಶೇಷ ತರಕಾರಿ ಕೂಡ ಯಾವುದು ಅಂತ ನೋಡೋಣ. ನೋಡಿ, ಇದೇ ಆ ವಿಶೇಷವಾದಂತಹ ತರಕಾರಿ. ಈ ಬದನೆಕಾಯಿನ ಒಂದು 6 ಬದನೆಕಾಯಿ ತೊಗೊಂಡಿದ್ದೀನಿ ನಾನು. ತೊಗರಿಬೇಳೆನ ಒಂದು 2 ಕಪ್ ತೊಗರಿಬೇಳೆ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಉದ್ದದಕ್ಕೆ ಹೆಚ್ಚು ಹಾಕಿದ್ದೀನಿ. ಯಾಕೆಂದರೆ ಇದನ್ನು ನಾವು ಮುಂದೆ ಯಾವ ಥರ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ತೋರಿಸ್ತೀನಿ. ಪೂರ ವಿಡಿಯೋ ನೋಡಿ. ಹಾಗೆ ಒಂದು 4 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಬೇಳೆಗೆ ಹಾಕ್ತೀನಿ. ಬೇಳೆ ಬೇಯೋಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಮತ್ತು 4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 10-15 ಇದು ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇದೆ. ಒಂದು 10-15 ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಈ ಬದನೆಕಾಯಿ ಕೂಡ ನೀರಲ್ಲಿ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ತೀನಿ. ಆಮೇಲೆ ಬೆಳ್ಳುಳ್ಳಿ ಕೂಡ ಸುಲಿದು ರೆಡಿ ಇಟ್ಕೋಬೇಕು. ಸಿಪ್ಪೆ ತೆಗೆದು 1 ಗೆಡ್ಡೆ ಸಾಕು. ಈ ಬದನೆಕಾಯಿನೂ ಕೂಡ ನೀರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಹೆಚ್ಚಿ ರೆಡಿ ಮಾಡ್ಕೊಳ್ಳೋಣ. ಇದು ನೀರಲ್ಲಿ ಇಟ್ಕೊಂಡು ನೀಟಾಗಿ ದಪ್ಪ ದಪ್ಪ ಹೋಳು ಹೆಚ್ಕೊಂಡ್ರೂ ಸಾಕು. ಯಾಕಂದರೆ ನಾವು ಇದನ್ನು ಆಮೇಲೆ ಮಸಿತೀವಲ್ವಾ, ಅದಕ್ಕೋಸ್ಕರ ಈ ಥರ ಬದನೆಕಾಯಿ ಆದರೆ ಟೇಸ್ಟ್ ಆಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದಿಷ್ಟು ಫ್ರೆಶ್ ಆಗಿದೆ ಬದನೆಕಾಯಿ. ಇವಾಗಲೇ ನೋಡಿ, ಒಂದು ಬಲ್ತಿಲ್ಲ ಕಾಯಿ, ಎಳೆ ಬೀಜ ಇದೆ. ಹಾಗಂತ ತುಂಬ ಚಿಕ್ಕದು ಇರಬಾರ್ದು, ಹಾಗಂತ ತುಂಬ ಬಲ್ತಿರಬಾರ್ದು ಬದನೆಕಾಯಲ್ಲಿ ಬೀಜ. ಈ ಥರ ಹೆಚ್ಚಿ ನಾವು ನೀರಿಗೆ ಹಾಕ್ಕೊಂಡು ಇಟ್ಕೋಬೇಕು. ಇದು ನಾನು ಯಾಕೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ಹೊಸದಾಗಿ ಅಡುಗೆ ಮಾಡುವಂಥವ್ರಿಗೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಅವ್ರಿಗೆಲ್ಲ ಈ ಚಿಕ್ಕ ಚಿಕ್ಕ ವಿಷಯಗಳು ಗೊತ್ತಿರೋದಿಲ್ಲ ಅಂತ. ಮಾಮೂಲಿಯಾಗಿ ಹೌಸ್ ವೈಫ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಹೊಸದಾಗಿ ಅಡುಗೆ ಕಲಿಯೋರಿಗೆ ಕೂಡ ಯೂಸ್ ಆಗಲಿ ಅಂತ ನಾನು ಡೀಟೇಲಾಗಿ ರೆಸಿಪಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹೆಚ್ಚಿ ನೀರಿಗೆ ಹಾಕಿ ಇಟ್ಕೋಬೇಕು. ಆಗ ಬದನೆಕಾಯಿ ಕಪ್ಪಾಗಲ್ಲ. ಆಮೇಲೆ ತುಂಬಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಸ್ವಲ್ಪ ತೆಗ್ದಿದ್ದೀನಿ. ಯಾಕೆಂದರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ನಾವು ಎಣ್ಣೆಗಾಯಿ ಮಾಡೋವಾಗ ನೋಡಿ ಪೂರ ತುಂಬು ತೆಗೆಯೋದಿಲ್ಲ ಅಲ್ವಾ, ಅದೇ ಥರ ನಾನು ಈ ಮೇನ್ ಆಗಿರುವಂಥ ತುಂಬನ್ನು ಮಾತ್ರ ಕಟ್ ಮಾಡಿ ಉಳಿದಿದ್ದು ಹಾಗೆ ಬಿಟ್ಟಿದ್ದೀನಿ. ಎಷ್ಟು ಬರುತ್ತೆ ಅಷ್ಟನ್ನು ತೆಗೆದು ನೋಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ, ಆಯಿತಾ? ಮತ್ತು ಇದಕ್ಕೆ ಕೊತ್ತಂಬರಿ, ಕರಿಬೇವು, ನಿಮ್ಗೆ ಏನೇನು ಬೇಕು ಫ್ಲೇವರ್ಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಇಷ್ಟನ್ನು ನಾನು ಆವಾಗಲೇ ಕುಕ್ಕರ್ಗೆ ಹಾಕಿ ತೋರಿಸಿದ್ನಲ್ವ. ಈಗ ನಾನು ಬದನೆಕಾಯಿ ಹೆಚ್ಚಿ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತೀನಿ. ಈಗ ಇಷ್ಟೆಲ್ಲ ಹಾಕಿ ಆಯ್ತಲ್ಲ, ಈಗ ಬೆಳ್ಳುಳ್ಳಿನೂ 1 ಗೆಡ್ಡೆ ಬೆಳ್ಳುಳ್ಳಿ ಸುಲಿದು ಅದನ್ನು ಹಾಕೋತೀನಿ. ಆಗೋಯ್ತು. ಇವಾಗ ಇಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನು ಬೇಕಾಗೋದಿಲ್ಲ ಈ ಸಾಂಬಾರಿಗೆ. ಈಗ ಇದನ್ನು ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ ಲಿಡ್ಡನ್ನು ಕುಕ್ಕರ್ ಕೂಗ್ಸೋಣ. ಇವಾಗ ನಾನು ಒಂದು 4 ವಿಷಲ್ ಕೂಗ್ಸಿದ್ದೀನಿ. ಒಂದು 4ರಿಂದ 5 ವಿಷಲ್ ಕೂಗ್ಸಿದ್ರೆ ಸಾಕು. ಕುಕ್ಕರು ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗ ಇದನ್ನು ಚೆನ್ನಾಗಿ ಮಸಿಬೇಕು. ಮಸಿಯೋದಿಲ್ಲ ಅಂದರೆ ಈ ಥರ ನಾವು ಸಾರಿನ ಸೌಟಲ್ಲೇ ಕೂಡ ಮಸಿಬೋದು. ಆದರೆ ಇದರಲ್ಲಿ ಚೆನ್ನಾಗಿ ಮಸಿಯೋಕ್ಕಾಗೋದಿಲ್ಲ ಅಂತಂದರೆ ಮಸಿಯೋದಿರುತ್ತೆ ನೋಡಿ, ವುಡ್ಡಂದು ಇರುತ್ತೆ, ವುಡ್ದಿರುತ್ತೆ, ಮತ್ತು ಆಲೂಗಡ್ಡೆ ಸ್ಮ್ಯಾಶ್ ಮಾಡೋದಿರುತ್ತೆ, ಅದರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇದು ಡೀಟೇಲ್ಡ್ ವಿಡಿಯೋ ರೆಸಿಪಿ ಹಾಕಿದ್ದೀನಿ. ಹೊಸದಾಗಿ ಕಲಿಯೋಂಥವ್ರಿಗೆ ವೆರೈಟಿ ಸಾಂಬಾರು ಮಾಡಲಿಕ್ಕೆ ಬರಬೇಕಲ್ವ. ನೋಡಿ, ಈ ಥರ ನಾನು ಇಡೀ ಮೆಣಸಿನ್ಕಾಯಿ ಹಾಕಿದೆ, ಅದನ್ನು ಕೂಡ ಚೆನ್ನಾಗಿ ಮಸಿಬೇಕು. ನೋಡಿ, ಅದರಲ್ಲಿ ಸೌಟಲ್ಲಿ ಸರಿಯಾಗಿ ಆಗಿಲ್ಲ ಅಂದರೆ ಈ ಥರ ಆಲೂಗಡ್ಡೆ ಸ್ಮ್ಯಾಶ್ ಮಾಡೋದನ್ನು ತೊಗೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು. ಯಾಕೆಂದರೆ ಇದನ್ನು ಸ್ಮ್ಯಾಶ್ ಮಾಡಿದಾಗಲೇ ಇದರದ್ದು ಈ ಸಾರಿನ ಟೇಸ್ಟ್ ಬರೋದು. ಅದಕ್ಕೆ ಇದಕ್ಕೆ ಹೆಸರೇ ಬಂದು ಮಸ್ಗಾಯಿ ಅಂತ. ಈ ಮಸ್ಗಾಯಲ್ಲಿ ನಾನು ಬದನೆಕಾಯಿ ಹಾಕಿದ್ದೀನಲ್ಲ, ನೀವು ಹೀರೆಕಾಯಿ ಕೂಡ ಹಾಕಿ ಮಾಡಬಹುದು. ನಿಮಗೆ ಇಷ್ಟವಾದಂತಹ ತರಕಾರಿನ ಬಳಸ್ಬಿಟ್ಟು ಮಸ್ಗಾಯಿನ ಮಾಡ್ಬೋದು. ಹಾಗಂತ ಎಲ್ಲ ತರಕಾರಿನೂ ಹಾಕೋಕ್ಕಾಗೋದಿಲ್ಲ. ನೋಡಿ, ಹೀರೆಕಾಯಲ್ಲಿ ಮಾಡ್ಬೋದು, ಬದನೆಕಾಯಲ್ಲಿ ಮಾಡ್ಬೋದು, ಮತ್ತು ಮಸೊಪ್ಪು ಅಂದರೆ ಸೊಪ್ಪನ್ನು ಬಳಸಿ ಮಾಡ್ಬೋದು. ಈಗ ನೋಡಿ, ಈಗ ನಾನು ತೆಂಗಿನಕಾಯಿನ 1 ಹೋಳು ತೆಂಗಿನಕಾಯಿ ತೆಗೆದುಕೊಂಡು
ಅದನ್ನು ಮಿಕ್ಸಿ ಮಾಡಿ ಅದರಲ್ಲಿ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊತೀನಿ. ಈ ಒಂದು ಇಂಗ್ರೀಡಿಯೆಂಟ್ ಅಂದರೆ ಜೀರಿಗೆನ ನೀವು ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಬೇರೆ ಯಾವುದನ್ನು ಸ್ಕಿಪ್ ಇದು ಯಾಕೆಂದರೆ ಜಾಸ್ತಿ ಏನು ಸ್ಪೈಸಸ್ ಮಸಾಲೆ ಏನು ಯೂಸ್ ಮಾಡಿಲ್ಲ ಇದರಲ್ಲಿ. ಅದಕ್ಕೋಸ್ಕರ ನೀವು ಆ ಜೀರಿಗೆ ಕೂಡ ನೀವು ಮಿಸ್ ಮಾಡಬಾರ್ದು. ಅದರ ಫ್ಲೇವರ್ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಹೊಂದ್ಕೊಂಡು ಬರುತ್ತೆ. ಒಲೆ ಮೇಲೆ ಒಗ್ಗರಣೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇಂಗು ಹಾಕಿ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಫ್ರೈ ಆದಮೇಲೆ ಈಗ ಬೆಂದಿರುವಂತಹ ಮಸೆದು ರೆಡಿ ಮಾಡಿಟ್ಟಿರುವಂತಹ ಬೇಳೆ ರುಬ್ಬಿರುವಂತಹ ತೆಂಗಿನಕಾಯಿ ಜೀರಿಗೆ ಇಷ್ಟನ್ನು ನಾವು ಒಗ್ಗರಣೆಗೆ ಹಾಕಿಬಿಟ್ಟು 1 ಕುದಿ ಕುದಿಸ್ಬೇಕು. ಈಗ ಮತ್ತೆ ನಾನು ಹುಳಿ ಹಾಕ್ತೀನಿ. ಹುಳಿ ಅಂದರೆ ಹುಣಸೆ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆ ರಸನ ಯಾವ ಥರ ರೆಡಿ ಮಾಡಿದ್ದೀರಾ ಅಂತ ನೀವು ಕೇಳಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಆ ರೆಸಿಪಿ ಕೂಡ ಹಾಕ್ತೀನಿ. ಈ ಥರ ರಸ ಮಾಡಿ ಇಟ್ಕೊಂಡ್ರೆ ನೀವು ಪ್ರತಿದಿನ ಅಡುಗೆನಲ್ಲಿ ಹುಣಸೆಹಣ್ಣು ನೆನೆಸಿ ಮಾಡುವಂಥ ಪ್ರಮೇಯ ಇರೋದಿಲ್ಲ. ಬೇಗ ಅಡುಗೆ ಮಾಡ್ಕೋಬೋದು. ಆಫೀಸ್ಗೆ ಹೋಗೋವಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಈಗ ನಾನು 2 ಸ್ಪೂನಷ್ಟು ಹುಣಸೆ ಹುಳಿ ರಸ ರೆಡಿ ಮಾಡಿಟ್ಕೊಂಡಿದ್ದಿಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಕಲರ್ಗೆ ಅರಿಶಿನ ಕೂಡ ಹಾಕಿ ಉಪ್ಪು ಹಾಕಿ ಈಗ 1-2 ಕುದಿ ಕುದಿಸಿದ್ರೆ ಮಸ್ಕಾಯಿ ರೆಡಿ ಆಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಈಗ 1 ಕುದಿ ನೋಡಿ, ಅರಿಶಿನ ಕೂಡ ಹಾಕ್ಕೊಂಡು 1 ಕುದಿ ಅಥವಾ 2 ಕುದಿ ಕುದಿಸಿದ್ರೆ ಸಾಕು. ಯಾಕೆ 1-2 ಕುದಿ ಕುದಿಸ್ಬೇಕು ಅಂದರೆ ನಾವು ತೆಂಗಿನಕಾಯಿ ಹಸಿದು ರುಬ್ಬಿ ಹಾಕಿದ್ದೀವಲ್ಲ ಅದು ಕೂಡ ಹೊಂದ್ಕೋಬೇಕು. ಅದಕ್ಕೋಸ್ಕರ 1-2 ಕುದಿ ಕುದಿಸ್ಬಿಟ್ಟು ಆವಾಗ ಹೊಂದ್ಕೊಳ್ಳುತ್ತೆ. ಈಗ ಇದು ಸಾಂಬಾರು ರೆಡಿ ಆಯಿತು ನೋಡಿ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುವಂತಹ ಮಸ್ಗಾಯಿ ರೆಡಿಯಾಗಿದೆ. ಈ ವಿಶೇಷವಾಗಿರುವಂತಹ ಮಸ್ಗಾಯಿನ ನೀವು ಮಾಡಿ ಹೇಗಾಗಿತ್ತು ಅಂತ ಹೇಳಿ. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಲೈಕ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಈ ರುಚಿಯಾದಂತಹ ಮಸ್ಗಾಯಿ ನೀವು ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಧನ್ಯವಾದಗಳು, ಬಾಯ್. ಹಾಗೆ ಸ್ನೇಹಿತರೆ, ನನ್ನ ಮಹಾರಾಷ್ಟ್ರದ ಕೋಪೇಶ್ವರ ಮಂದಿರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ದೇವಸ್ಥಾನ, ಸಪೋರ್ಟ್ ಮಾಡಿ. ಮತ್ತು ಮಹಾರಾಷ್ಟ್ರಿಯನ್ 1-2 ರೆಸಿಪಿ ಹಾಕಿದ್ದೀನಿ, ಅದನ್ನು ನೋಡಿ ಹೇಗಿದೆ ಅಂತ ಹೇಳಿ. ಈಗ ಈ ಮಸ್ಗಾಯಿ ರೆಡಿ ಆಯ್ತಲ್ಲ, ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಹೇಳಿ ಅಂತ ಹೇಳ್ತಾ ಧನ್ಯವಾದಗಳು. ಬಾಯ್ ಸ್ನೇಹಿತರೆ.